ನಮಸ್ಕಾರ ವೀಕ್ಷಕರೇ, ಸಂಕ್ರಾಂತಿ ಶಬರಿ ಜ್ಯೋತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು. ರಾಜ್ಯದ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಸೂರ್ಯ ತನ್ನ ಪಥವನ್ನು ಬದಲಿಸುವಂಥ ದಿನ ಇವತ್ತು. ಅಂದರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಪಥವನ್ನು ಬದಲಿಸುವಂಥ ದಿನ ಅಂತ ನಾವು ಕರಿತೀವಿ. ಬಹಳ ಪವಿತ್ರವಾದಂಥ ದಿನ. ಬಟ್ ಎಲ್ಲರೂ ಕಾಯ್ತಾ ಇರೋದು ಅಯ್ಯಪ್ಪನ ಸನ್ನಿಧಾನದಲ್ಲಿ ಆ ಒಂದು ಬೆಳಕಿನ ದರ್ಶನ ಇದೆಯಲ್ವ, ಅದನ್ನ ನೋಡಬೇಕು ಅಂಥೇಳಿ ಅಯ್ಯಪ್ಪ ಭಕ್ತಾದಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಮಕರ ಜ್ಯೋತಿ ಅಥವಾ ಮಕರ ವಿಳ್ಳಕ್ಕು ಅಂಥೇಳಿ ನಾವು ಅದನ್ನು ಕರಿತೀವಿ. ಹಾಗಾದರೆ ಇದರ ರಹಸ್ಯ ಏನು, ಇದರ ಹಿನ್ನೆಲೆ ಏನು, ಪೌರಾಣಿಕವಾದಂಥ ಕಥೆಗಳು ಏನು ಹೇಳುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಉಲ್ಲೇಖಗಳಿದ್ದಾವೆ, ಅದರ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಆಚರಿಸುವಂಥ ಆ ವೃತ್ತಗಳು ಹೇಗಿರುತ್ತೆ, ಅದರ ಜೊತೆಗೆ ಆ ಇರುಮುಡಿ ಹೊತ್ತು ಸಾಗುವಂಥ ದಾರಿಗಳು ಹೇಗಿರುತ್ತೆ, ಅಯ್ಯಪ್ಪ ಸ್ವಾಮಿಯವರ ಬಗ್ಗೆ ಇರುವಂಥ ಕಥೆಗಳೇನು, ಇದೆಲ್ಲದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೆ ಪ್ರತ್ಯಂಗಿರಾದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರೂಜಿಯವರು. ಮಹರ್ಷಿ ಗುರೂಜಿಯವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೂ ಅಷ್ಟೇ, ನಾಡಿನ ಜನತೆಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗುರುಜಿ, ಬಹಳ ಕುತೂಹಲ ಇದೆ. ಪ್ರತಿ ವರ್ಷ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಿದ್ವಿ, ಮಕರ ಜ್ಯೋತಿಯ ಬಗ್ಗೆ. ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ ಈ ಹರಿಹರ ಸುತ ಅಂತ ನಾವು ಹೆಸರಿಟ್ಟು ಕರಿತೀವಿ. ಈ ಹೆಸರು ಹೇಗೆ ಬಂತು ಅನ್ನೋದು ಮೊದಲೇದಾಗಿ ಗುರುಜಿ ತಿಳಿಸ್ಕೊಡೋದಾದ್ರೆ. ನೋಡಿ, ಹರಿಹರ ಸುತ ಅಂತ ಹೇಳಿದ್ರೆ ವಿಷ್ಣು ಮತ್ತು ಶಿವನಿಗೆ ಪುತ್ರನಾಗಿ ಜನನ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಪುರಾಣದಲ್ಲಿ ನಾವು ಒಂದಷ್ಟು ನೋಡಿದಾಗ ಒಂದಷ್ಟು ದುಷ್ಟಶಕ್ತಿಗಳನ್ನು ವಧೆ ಮಾಡುವಂತಹದ್ದಕ್ಕೆ ಜನನ ಆಗಿರುವಂಥದ್ದು ಅನ್ನುವಂಥದ್ದು ಹೇಳುತ್ತೆ. ಮಹಿಷೆಯನ್ನು ವಧೆಯನ್ನು ಮಾಡೋದಕ್ಕೋಸ್ಕರನೇ ಹುಟ್ಟಿರುವಂಥದ್ದೇ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಎನ್ನುವಂಥದ್ದು. ಸೊ ಆ ಒಂದು ಅದಕ್ಕೋಸ್ಕರ ಜನ್ಮ ಎತ್ತಿರುವಂತಹ ಒಂದು ವಿಚಾರ ಇಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ಮಾಸದಲ್ಲಿ ಹೆಚ್ಚಿನ ಮಟ್ಟಿಗೆ ಪೂಜೆ ಪುನಸ್ಕಾರಗಳಿಗೆ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕುವಂಥದ್ದಕ್ಕೆ ಬಹಳ ಶ್ರೇಷ್ಠವಾದಂತಹ ಒಂದು ಮಾಸ ಅಂತ ಹೇಳ್ತೀವಿ ಚಳಿಯಲ್ಲಿ. ಸೊ ಹಾಗಾಗಿ ಈ ಅಯ್ಯಪ್ಪನ ಒಂದಷ್ಟು ಕಥೆಗಳನ್ನು ನಾವು ನೋಡಿದಾಗ ಇಡೀ ನವಮಂಡಲದಲ್ಲಿ ಇರುವಂತಹ ನರಮಾನವರಿಗೆ ತೊಂದರೆ ಕೊಡ್ತಾ ಇರೋಂಥ ರಾಕ್ಷಸ ವಧೆಯನ್ನು ಮಾಡುವುದಕ್ಕೋಸ್ಕರ ಜನನ ಎತ್ತಿರುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಗುರುಜಿ, ಈಗ ಅಯ್ಯಪ್ಪ ಮಾಲಾಧಾರಿಗಳು ನಾವು ಸಹಜವಾಗಿ ನೋಡ್ತಾ ಇದ್ವಿ. ನಮ್ಮ ಕರ್ನಾಟಕದಿಂದ ಕೂಡ ಲಕ್ಷಾಂತರ ಸಂಖ್ಯೆ ಭಕ್ತಾದಿಗಳಲ್ಲಿ ಹೋಗಿದ್ದಾರೆ. ಹೌದು. ಈಗ ಅವರ ವ್ರತಾಚರಣೆ ಅಂತ ಬಂದಾಗ ಎಷ್ಟು ಕಟ್ಟುನಿಟ್ಟಾಗಿರುತ್ತೆ ಮತ್ತು ಅವರ ಕೆಲವೊಂದಿಷ್ಟು ಕಟ್ಟುಪಾಡುಗಳು ಹೇಗಿರುತ್ತೆ ಗುರುಜಿ ಅಂತ? ನೋಡಿ, ಯಾವಾಗಲೂ ಅಷ್ಟೇ ಈ ಅಯ್ಯಪ್ಪ ಸ್ವಾಮಿ ಒಂದಷ್ಟು ಮಾಲೆ ಧಾರಣೆ ಮಾಡುವಂಥದ್ದು ಒಂದಷ್ಟು ಮಾಸಗಳಲ್ಲಿ ನಾವು ನೋಡಬಹುದಾಗಿದೆ. ಅದರಲ್ಲಿ ಧನುರ್ಮಾಸದಲ್ಲಿ ಮಾಲಾಧಾರ ಆಗಿ ಒಂದಷ್ಟು ಕಟ್ಟು ನಿಯಮಗಳನ್ನು ಫಾಲೋಅಪ್ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಧನುರ್ಮಾಸಕ್ಕೆ ಯಾವಾಗ ರವಿ ಬದಲಾವಣೆ ಆಗ್ತಾನೋ ಅಲ್ಲಿಂದ ರಥದ ಆಚರಣೆ ಬರುವಂಥದ್ದು ಇರುತ್ತೆ. ನಂತರ ಧನುರ್ಮಾಸದಿಂದ ರವಿಗ್ರಹ ಮಕರ ರಾಶಿಗೆ ಹೋದಾಗ ಸಂಪೂರ್ಣ ರಥ ಮುಗಿಸುವಂಥದ್ದು, ಅಯ್ಯಪ್ಪನ ದರ್ಶನ ಮಾಡಿ ಒಂದಷ್ಟು ಸಂಪೂರ್ಣವಾದಂಥ ರಥದ ಆಚರಣೆಯನ್ನು ದರ್ಶನ ನಂತರ ಮುಗಿಸುವಂಥದ್ದು ಒಂದಷ್ಟು ಪದ್ಧತಿಗಳನ್ನು ನಾವು ನೋಡ್ತೀವಿ. ನೋಡಿ, ಇದು ಒಂದಷ್ಟು ಸೈಂಟಿಫಿಕ್ ಆಗಿ ಒಂದಷ್ಟು ವೈಜ್ಞಾನಿಕವಾಗಿ ಇರುವಂಥದ್ದು ನಾವು ನೋಡಬಹುದಾಗಿದೆ. ಯಾವಾಗಲೂ ಅಷ್ಟೇ ಒಂದಷ್ಟು ಗ್ರಹಗಳ ಬದಲಾವಣೆಗಳಲ್ಲಿ ಒಂದಷ್ಟು ಹಬ್ಬ ಹರಿದಿನಗಳು ಬರುವಂಥದ್ದು, ಒಂದಷ್ಟು ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ರವಿಯ ಬದಲಾವಣೆ, ಪಥ ಬದಲಾವಣೆಗಳಿಂದ ಒಂದಷ್ಟು ಪೂಜೆ ಪುನಸ್ಕಾರಗಳು ಬರುವಂಥದ್ದು, ಒಂದಷ್ಟು ಹಬ್ಬ ಹರಿದಿನಗಳು ಬರುವಂಥದ್ದು ನಾವು ನೋಡಬಹುದಾಗಿದೆ. ಮತ್ತು ಅದರಲ್ಲಿ ಒಂದಷ್ಟು ವೈಜ್ಞಾನಿಕ ಕಾರಣಗಳೂ ಇಲ್ಲಿ ಕಾಣಬಹುದಾಗಿದೆ. ಯಾವಾಗಲೂ ಅಷ್ಟೇ ರವಿ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ 30 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಬೇರೆ ಗ್ರಹಗಳು ನಾವು ನೋಡಿದಾಗ ಒಂದಷ್ಟು ನಿರ್ದಿಷ್ಟ ಅವಧಿಗಳು ಇರುತ್ತೆ. ಈಗ ಗುರು ಬಲ, ಶನಿ ಬಲ ಅಂತ ಹೇಳ್ತೀವಿ. ಶನಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು 2.5 ವರ್ಷ ಒಂದು ಸತಿ ಆದರೆ, ಗುರು ವರ್ಷಕ್ಕೆ ಒಂದು ಸತಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಬದಲಾವಣೆ ಅಂತ ಬಂದಾಗ ರವಿ ಬದಲಾವಣೆ 12 ಮನೆಗಳ ಬದಲಾವಣೆ ಆಗಬೇಕಾದ್ರೆ 1 ವರ್ಷ ಬೇಕು, ಧನುರ್ ರಾಶಿಯಿಂದ ಮಕರ ರಾಶಿಗೆ. ಸೊ ಅಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಕೃತಿಯಲ್ಲಿ ಬದಲಾವಣೆ ಆಗುವಂಥದ್ದು ನಾವು ನೋಡ್ಬೋದು. ನೋಡಿ, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರವಿ ಬದಲಾವಣೆ ಆದಾಗ ಅದನ್ನು ನಾವು ದಕ್ಷಿಣಾಯನ ಅಂತ ಹೇಳ್ತೀವಿ. ಅಲ್ಲಿ ಪ್ರಕೃತಿಯಲ್ಲಿ ಒಂದಷ್ಟು ಬೆಳಕು ಕಡಿಮೆ, ಒಂದಷ್ಟು ರಾತ್ರಿಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅದನ್ನು ದಕ್ಷಿಣಾಯನ ಅಂತ ಹೇಳ್ತೀವಿ. ಉತ್ತರಾಯಣ ಅಂತ ಹೇಳಿದ ತಕ್ಷಣವೇ ಇಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಏನು ರವಿ ಬದಲಾವಣೆ ಆಗ್ತಾನೆ, ಅಂಥ ಸಂದರ್ಭದಲ್ಲಿ ಹಗಲು ಜಾಸ್ತಿ ಆಗುತ್ತೆ, ಕತ್ತಲು ಕಡಿಮೆ ಆಗುತ್ತೆ.
ಇದು ಒಂದಷ್ಟು ಆಧ್ಯಾತ್ಮಿಕಕ್ಕೆ ಬಂದಾಗ ನಮಗೆ ಹೇಗೆ ರಾತ್ರಿ ಮತ್ತು ಹಗಲುಗಳು ಇರುತ್ತೆ, ಇವತ್ತು ಬೆಳಗ್ಗೆ ಮತ್ತು ರಾತ್ರಿ ಹೇಗಿರುತ್ತೋ ಭಗವಂತನಿಗೂ ರಾತ್ರಿ ಹಗಲುಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 6 ತಿಂಗಳ ಕಾಲ ಈ ದಕ್ಷಿಣಾಯನದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ ಹೇಳುತ್ತೆ. ಉತ್ತರಾಯಣದಲ್ಲಿ 6 ತಿಂಗಳ ಕಾಲ ಭಗವಂತ ಎದ್ದಿರ್ತಾನೆ ಅನ್ನುವಂಥದ್ದನ್ನು ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ಯಾವಾಗ ಭಗವಂತ ಎದ್ದೊಳ್ತಾನೋ ಆ ಕಾಲದಿಂದ ಉತ್ತರಕ್ಕೆ ಸೂರ್ಯನ ಒಂದು ಸಂಚಾರ ಪ್ರಾರಂಭ ಆಗುತ್ತೆ. ಚಳಿಗಾಲ ಮುಗಿತಾ ಬರುತ್ತೆ, ಒಂದಷ್ಟು ವಾತಾವರಣ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಅಲ್ಲಿಂದ ನಮಗೆ ಒಂದಷ್ಟು ಪೂಜೆ